ಹಾಯ್ ಫ್ರೆಂಡ್ಸ್, ಇಂಪನ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಸ್ವಾಗತ. ನಾನಿವತ್ತು ಉದ್ದಿನ ಕಡುಬು ಮಾಡೋದು ಹೇಗೆ ಅಂತೇಳಿ ಹೇಳ್ಕೊಡ್ತೀನಿ. 1 ಪಾವು ಉದ್ದಿನಬೇಳೆಯನ್ನು 1 ಗಂಟೆ ನೆನೆ ಹಾಕಿದ್ದೀನಿ. ಇಡ್ಲಿಗೆ ತಿರುತ್ತೀವಲ್ಲ ಉದ್ದಿನ ಹಿಟ್ಟು, ಹಾಗೆಯೇ ಇದು ಸ್ವಲ್ಪ ದಪ್ಪವಾಗಿ ಇರಲಿ. ಹಿಂದಿನ ದಿನವೇ ತಿರುವಿ ಇಡುವಂಥದ್ದು. ಅಂದರೆ ಉದ್ದಿನ ಕಡುಬಿಗೆ ಹಿಟ್ಟು ಹುಳಿ ಬಂದಿರಬೇಕು. ಹಾಗೆ ಹಿಂದಿನ ದಿನವೇ ಉದ್ದಿನಬೇಳೆಯನ್ನು ತಿರುವಿ ಇಡಬೇಕು. ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಇಟ್ಬಿಡಿ. ವಾಯು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಶುಂಠಿಯನ್ನು ಜಾಸ್ತಿ ತಗೊಂಡಿದ್ದೀನಿ. ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿಯನ್ನು ಸಣ್ಣದಾಗಿ ಹಚ್ಚಿಕೊಳ್ಳಿ. ಹಾಗೆ ಸಣ್ಣ ಲೋಟದಲ್ಲಿ ಚಿರೋಟಿ ರವೆಯನ್ನು ಸಣ್ಣ ಉರಿಯಲ್ಲಿ ಹುರಿಬೇಕು. ಹಾಗೆ ತಿರುವಿರುವಂಥ ಉದ್ದಿನ ಹಿಟ್ಟಿಗೆ ಹುರಿದಿರುವಂಥ ಚಿರೋಟಿ ರವೆಯನ್ನು ಹಾಕುವಂಥದ್ದು. ಉದ್ದಿನ ಹಿಟ್ಟಿನ ಪರಿಮಳ ಮೂಗಿಗೆ ಬರ್ತಾ ಇದೆ. ಹುಳಿಯಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಉದ್ದಿನ ಕಡುಬು ರುಚಿಗೂ ತುಂಬ ಚೆನ್ನಾಗಿರುತ್ತೆ. ನಾವು ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ. ವಾಯು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಶುಂಠಿಯನ್ನು ನಾವು ಹಾಕುವಂಥದ್ದು. ಈಗ ಹಚ್ಕೊಂಡಿರುವಂತಹ ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿಯನ್ನು ಸ್ವಲ್ಪವಾಗಿ ಹಿಟ್ಟಿಗೆ ಬೆರೆಸ್ಕೊಳ್ಳುವ. ಹಾಕಲೇಬೇಕಂತ ಇಲ್ಲ, ನಾನು ಸ್ವಲ್ಪ ಹಾಕಿದ್ದೀನಿ ನೋಡಿ. ಜಾಸ್ತಿ ಕೊತ್ತಂಬರಿ ಸೊಪ್ಪಿದ್ರೆ ಇನ್ನೂ ಚೆನ್ನಾಗಾಗತ್ತೆ. ಸ್ವಲ್ಪ ಇದಕ್ಕೆ ಹಿಟ್ಟಿಗೆ ಬೆರೆಸ್ಕೊಳ್ಳುವ. ಹಾಗೆ ಬಾಳೆ ಎಲೆಯಲ್ಲಿ ಈ ಉದ್ದಿನ ಕಡುಬನ್ನು ಮಾಡೋದು. ಬಾಳೆ ಎಲೆ ಬಾಡಿಸ್ಕೋಬೇಕು. ತಯಾರಾಗಿರುವಂಥ ಉದ್ದಿನ ಹಿಟ್ಟನ್ನು ಸವರಬೇಕು ಹೀಗೆ ಬಾಳೆ ಎಲೆಗೆ. ಹಾಗೆ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಕೊಬ್ಬರಿಯನ್ನು ಇದರ ಮೇಲೆ ಉದುರಿಸುವಂಥದ್ದು. ತುಂಬ ಕೊತ್ತಂಬರಿ ಸೊಪ್ಪಿದ್ರೆ ತುಂಬ ಪರಿಮಳನೂ ಬರುತ್ತೆ. ಹಾಗೆ ಶುಂಠಿ ಎಷ್ಟು ಬೇಕಿದ್ರೂ ಹಾಕ್ಬೋದು. ಯಾಕಂದರೆ ಉದ್ದಿನ ಹಿಟ್ಟು ವಾಯು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಶುಂಠಿಯನ್ನು ಹಾಕೋದು. ಅದಕ್ಕೋಸ್ಕರ ಶುಂಠಿಯನ್ನು ಜಾಸ್ತಿಯಾಗಿ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಾಗತ್ತೆ. ಈಗಲೇ ತುಂಬ ಪರಿಮಳ ಬರ್ತಾ ಇದೆ. ಹೌದು, ಹಿಂದಿನ ದಿನ ತಿರುವಿಟ್ರೆ ಮರುದಿನ ತಿಂಡಿಗೆ ಒಂದು ಒಳ್ಳೆ ತಿಂಡಿ ಇದು. ಯಾವಾಗಲೂ ಇಡ್ಲಿನೇ ತಿನ್ನೋ ಬದಲು ಇದೊಂದು ರೀತಿ ಉದ್ದಿನ ಕಡುಬು ಚೆನ್ನಾಗಿರುತ್ತೆ. ಇಡ್ಲಿ ಪಾತ್ರೆಯಲ್ಲಿ ಬೇಯಕ್ಕೆ ಇಡುವ. ಒಂದು 10 ನಿಮಿಷ ಬೇಯಿದ್ರೆ ಸಾಕು. ತುಂಬ ಚೆನ್ನಾಗಾಗತ್ತೆ ಉದ್ದಿನ ಕಡುಬು ಬೆಳಗಿನ ತಿಂಡಿಗೆ. ಹೌದು, ಮಕ್ಕಳು ಕೂಡ ಇದನ್ನು ಇಷ್ಟಪಡ್ತಾರೆ. ನೋಡಿ, ಉದ್ದಿನ ಕಡುಬು ಬೆಂದಿದೆ, ಪರಿಮಳ ಬರ್ತಾಯಿದೆ ಉದ್ದಿನದ್ದೇ. ನಾನು ಚಟ್ನಿಯನ್ನು ಮಾಡಿದ್ದೆ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಹಾಕಿ ಮತ್ತು ಒಣಮೆಣಸು ಹಾಕಿ ಚಟ್ನಿಯನ್ನು ಮಾಡಿದ್ದೆ. ತುಂಬ ಚೆನ್ನಾಗಾಗತ್ತೆ ಉದ್ದಿನ ಕಡುಬು, ಮೃದು ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.